ನಮಗೆಲ್ಲ ಒಂದು ಭಾವನೆ ಇದೆ, ಒಂದು ಫೀಲಿಂಗ್ಸ್ ಇದದೇನೆಂದರೆ ಅಲ್ಲಾಹು ಅಂದರೆ ಮುಸ್ಲಿಮರ ದೇವರು ಅಂತ ಒಂದು ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ. ಅಲ್ಲಾಹು ಯಾರು ಅಂತ ಕೇಳಿದ್ರೆ ಅಲ್ಲಾಹು ಅಂದರೆ ಮುಸ್ಲಿಮರ ದೇವ. ಇದು ಸಾರ್ವತ್ರಿಕವಾಗಿ ಜನರಲ್ಲಿರುವ ಒಂದು ಅಭಿಪ್ರಾಯ. ಪವಿತ್ರ ಕುರ್ಆನ್ ಈ ಜಗತ್ತಿನ ಒಡೆಯನನ್ನು, ಈ ಜಗತ್ತಿನ ಸೃಷ್ಟಿಕರ್ತನನ್ನು, ಈ ಜಗತ್ತಿನ ಪ್ರಭುವನ್ನು ಅಲ್ಲಾಹು ಅಂತ ಪರಿಚಯ ಮಾಡಿಕೊಟ್ಟಿರುವುದು. ಅದು ಮುಸ್ಲಿಮರ ದೇವರನ್ನು ಪರಿಚಯ ಮಾಡಿಕೊಟ್ಟದ್ದಲ್ಲ. ಯಾರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೋ, ಯಾರು ಈ ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾನೋ, ಯಾರು ಈ ಜಗತ್ತಿನ ಪ್ರಭುವೋ ಅವನನ್ನು ಕುರ್ಆನ್ ಅಲ್ಲಾಹು ಅಂತ ಪರಿಚಯ ಮಾಡಿಕೊಟ್ಟಿದೆ. ಅಲ್ಲಾಹು ಎಂಬುದು ಬಹಳ ವಿಶೇಷವಾದ ಒಂದು ಪದ. ಜಗತ್ತಿನಲ್ಲಿ ಇವತ್ತಿನ ತನಕ, ಇಂದಿನ ತನಕ ಅಲ್ಲಾಹು ಎಂಬ ಪದಕ್ಕೆ ಸಮಾನವಾದ ಒಂದು ಪದವನ್ನು ಜಗತ್ತಿನ ಯಾವ ಭಾಷೆಯಲ್ಲೂ ಇಲ್ಲಿಯ ತನಕ ಕಂಡು ಹುಡುಕಲಾಗಿಲ್ಲ. ಯಾಕೆಂದರೆ ಅಲ್ಲಾಹು ಎಂಬ ಪದಕ್ಕೆ ಸ್ತ್ರೀಲಿಂಗವೂ ಇಲ್ಲ, ಪುಲ್ಲಿಂಗವೂ ಇಲ್ಲ. ನೀವು ಗಾಡ್ ಅಂತ ಹೇಳುವುದಾದರೆ ಅದಕ್ಕೆ ಸ್ತ್ರೀಲಿಂಗ ಇದೆ. ನೀವು ಖುದಾ ಅಂತ ಹೇಳುವುದಾದರೆ ಅದಕ್ಕೆ ಸ್ತ್ರೀಲಿಂಗ ಇದೆ, ಏಕವಚನ ಇದೆ, ಬಹುವಚನ ಇದೆ. ನೀವು ಇಲಾಹ್ ಅಂತ ಹೇಳುವುದಾದರೆ ಅದಕ್ಕೂ ಸ್ತ್ರೀಲಿಂಗ ಇದೆ, ಏಕವಚನ ಇದೆ, ಬಹುವಚನ ಇದೆ. ಆದರೆ ಅಲ್ಲಾಹು ಎಂಬ ಪದಕ್ಕೆ ಅರಬಿಯಲ್ಲಿ ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಯಾವುದೂ ಇಲ್ಲ. ಅಲ್ಲಾಹು ಎಂಬ ಪದಕ್ಕೆ ಅದಕ್ಕೆ ಏಕವಚನವೂ ಇಲ್ಲ, ಬಹುವಚನವೂ ಇಲ್ಲ. ಅಲ್ಲಾಹು ಎಂಬ ಪದ ಬಹಳ ವಿಶೇಷವಾದ ಪದ. ಜಗತ್ತಿನಲ್ಲಿ ಇಂದಿನ ತನಕ ಅಲ್ಲಾಹು ಎಂಬ ಪದಕ್ಕೆ ಸಮಾನವಾದ ಯಾವುದಾದರೂ ಒಂದು ಪದವನ್ನು ಜಗತ್ತಿನ ಯಾವ ಭಾಷೆಯಲ್ಲೂ ಕಂಡು ಹುಡುಕಲಾಗಿಲ್ಲ. ಮತ್ತು ಅಲ್ಲಾಹು ಎಂಬ ಪದ ಅದು ಕುರ್ಆನ್ ಪರಿಚಯ ಮಾಡಿಕೊಟ್ಟ ಪದ ಅಲ್ಲ. ಕುರ್ಆನ್ ಅವತೀರ್ಣವಾಗುವುದಕ್ಕಿಂತ ಮುಂಚೆಯೇ, ಪ್ರವಾದಿಯವರು ಈ ಜಗತ್ತಿಗೆ ಬರುವುದಕ್ಕಿಂತ ಮುಂಚೆಯೇ ಜಗತ್ತಿನ ಸೃಷ್ಟಿಕರ್ತನನ್ನು, ಜಗತ್ತಿನ ಒಡೆಯನನ್ನು ಅರೇಬಿಯಾದ ಜನತೆ ಅಲ್ಲಾಹು ಅಂತಲೇ ಗುರುತಿಸ್ತಾ ಇದ್ದರು. ಹಾಗೆ ಕುರ್ಆನ್ ಅಲ್ಲಾಹು ಅಂತ ಕಲಿಸಿಕೊಟ್ಟಿರುವುದು ಅವ ಮುಸ್ಲಿಮರ ದೇವ ಅಂತ ಖಂಡಿತ ಅಲ್ಲ, ಖಂಡಿತ ಅಲ್ಲ. ಅಲ್ಲಾಹು ಅಂದರೆ ಈ ಜಗತ್ತಿನ ಒಡೆಯ, ಈ ಜಗತ್ತಿನ ಪ್ರಭು, ಈ ಜಗತ್ತಿನ ಯಜಮಾನ. ಈ ಜಗತ್ತನ್ನು, ಈ ವ್ಯವಸ್ಥೆಯನ್ನು ಯಾರು ಪ್ಲಾನಿಂಗ್ ಮಾಡಿ, ಯಾರು ಸೃಷ್ಟಿಸಿ, ಯಾರು ನಿಯಂತ್ರಿಸಿ, ಯಾರು ಪರಿಪಾಲಿಸ್ತಾ ಇದ್ದಾರೋ ಆ ದೇವನನ್ನು ಪವಿತ್ರ ಕುರ್ಆನ್ ಪರಿಚಯ ಮಾಡಿಕೊಟ್ಟಿರುವುದು ಅಲ್ಲ.